ಈ ಮಾರಕಾಸ್ತ್ರದಲ್ಲಿ ನಾನು ಮಂತ್ರವಾದಿ ಪಾತ್ರ ಮಾಡಿದ್ದೀನಿ. ಈ ಪಾತ್ರನ ಮಾಡಬೇಕು ಅಂತೇಳಿ ನಮ್ಮ ನಿರ್ದೇಶಕರಾದ ಗುರುಮೂರ್ತಿಯವ್ರು ಕೇಳಿದಾಗ, ಸರ್ ನನ್ನ ಮಂತ್ರವಾದಿ ಎಲ್ಲ ಮಾಡ್ಬಿಟ್ಟು ನನ್ನ ಮಂತ್ರವಾದಿ ಪರ್ಮನೆಂಟಾಗಿ ಅದನ್ನೇ ಇಟ್ಕೊಂಡ್ಬಿಡ್ತಾರೆ ಇಂಡಸ್ಟ್ರಿನಲ್ಲಿ, ಬೇಡ ಸರ್ ಅಂತಂದೆ. ಪಾತ್ರ ತುಂಬ ಚೆನ್ನಾಗಿದೆ ಅಂತಂದರು. ಅದಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲರ ಕನಸಿನ ರಾಣಿಯಾದಂತಹ ಮಾಲಾಶ್ರೀ ಮೇಡಮ್ ಅವರು ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಮುಖ್ಯ ಪಾತ್ರ. ನೀವು ಮಾಡಿ ಅಂದಾಗ ಎರಡನೇ ಮಾತಾಡದೆ ಒಪ್ಕೊಂಡೆ, ಯಾಕೆಂದರೆ ನಾನು ಚಿಕ್ಕದ್ರಿಂದ ತುಂಬ ಆಸೆ ಇತ್ತು ಮಾಲಾಶ್ರೀ ಮೇಡಮ್ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಹೇಳಿ. ಅದ್ರ ಜೊತೆಗೆ ರಾಮು ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದು ನನಗೆ ಆಟೋ ಶಂಕರ್ ಸಿನಿಮಾದಲ್ಲಿ ನೆರವೇರಿತ್ತು. ಅದರಲ್ಲಿ ನಾನು ಶಿಲ್ಪಾ ಶೆಟ್ಟಿ ಅವರ ರೈಟ್ ಹ್ಯಾಂಡ್ ಆಗಿ ಕ್ಯಾರೆಕ್ಟ್ ಮಾಡಿದ್ದೆ. ಆ್ಯಕ್ಚುಲಿ ನನ್ನ ಗೆಟಪ್ ಆಗಿ ಈ ಥರ ಇರಲಿಲ್ಲ, ಹಾಗಾಗಿ ಗೊತ್ತಿಲ್ಲ. ಸೊ ರೀಸೆಂಟಾಗಿ 19ನೇ ತಾರೀಕು ಆಂಧ್ರದಲ್ಲೆಲ್ಲ ರಿಲೀಸ್ ಆಗಿದೆ ಮಾರಣಾಯುಧಂ. ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ಹೋಗಿದ್ದೆ ನಮ್ಮ ತಂಡದ ಜೊತೆ. ಅಲ್ಲಿ ರಿಲೀಸ್ ಮಾಡೋಕ್ಕೆ ತುಂಬ ರಿಸ್ಕ್ ತೊಗೊಂಡು ಮಾಡಿರುವಂಥದ್ದು ನಮ್ಮ ನಿರ್ಮಾಪಕರಾದಂತಹ ನಟರಾಜ್ ಸರು ಪ್ಲಸ್ ವೆಂಕಟ್ ಚೌಧರಿ ಸರ್. ಅವರು ತುಂಬ ನಮಗೆಲ್ಲ ಸಪೋರ್ಟ್ ಮಾಡಿದ್ರು. ಸೊ ಈ ಸಿನಿಮಾನ ಅಲ್ಲಿ ನಿಲ್ಲಲಿಕ್ಕೆ ಮುಖ್ಯ ಇನ್ನೊಂದು ಕಾರಣ ಸಿನಿಮಾದಲ್ಲಿರುವಂಥ ಒಂದು ಸಬ್ಜೆಕ್ಟು. ಸೊ ಮಾಲಾಶ್ರೀ ಮೇಡಮ್ ಅವರ ಆ್ಯಕ್ಷನ್, ಆ ಮಾರಣಾಯುಧ ಕೈಗೆ ಕೊಟ್ಟಿರೋದು ಮಾಲಾಶ್ರೀ ಮೇಡಮ್ ಅವ್ರ ಕೈ ಕೊಟ್ಟಿರೋದ್ರಿಂದನೇ ಅದಕ್ಕೊಂದು ಪವರ್ ಬಂದಿದೆ. ಅಲ್ಲಿ ಬೇರೆ ಇನ್ಯಾರಾದರೂ ಮಾಡಿದರೆ ಅಷ್ಟು ಪವರ್ ಬರ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆ್ಯಕ್ಷನ್ ಕ್ವೀನ್ ಅಂತಲೇ ಅವರು ಮೊದಲಿಂದ ಪ್ರಸಿದ್ಧಿ ಹೊಂದಿರೋರು. ಸೊ ಹಾಗಾಗಿ ಈ ಒಂದು ಮಾರಕಾಸ್ತ್ರಕ್ಕೆ ಪವರ್ ಬಂದಿರೋದೇ ಮೇಡಮ್ ಅವರಿಂದ. ಸೊ ಇನ್ನೊಂದು ವಿಷಯ ಏನಂತಂದರೆ, ಈ ಸಿನಿಮಾನ ನಿರ್ದೇಶನ ಮಾಡಿರುವಂತಹ ನಮ್ಮ ಗುರುಮೂರ್ತಿಯವರು ಒಬ್ಬ ಅಂಗವಿಕಲನಾದರೂ ಕೂಡ ಇದು ಅವರ ಮೊದಲ ಚೊಚ್ಚಲ ಸಿನಿಮಾ ನಿರ್ದೇಶನ. ಇಷ್ಟು ಚೆನ್ನಾಗಿ ಅದನ್ನು ನಿರ್ದೇಶನ ಮಾಡಿದ್ದಾರೆ ಅಂತೇಳಿ ತೆಲುಗಿನಲ್ಲಿ ಕೂಡ ತುಂಬ ಒಳ್ಳೆ ಒಪಿನಿಯನ್ ಬಂತು ಪಬ್ಲಿಕ್ಕಿಂದ. ಸೊ ನಮ್ಮ ಕನ್ನಡದಲ್ಲಿ ನಾವು ಬಿಫೋರ್ ರಿಲೀಸ್ ಮಾಡಿದಾಗಲೂ ಕೂಡ ಒಳ್ಳೆ ಒಪಿನಿಯನ್ ಬಂದಿತ್ತು. ಬಟ್ ಸಿನಿಮಾ ನಿಲ್ಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇವತ್ತಿನ ಟೈಮಲ್ಲಿ ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ, ರೀಸನ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದ್ರ ಜೊತೆಗೆ ನಮ್ಮದು ಕೆಲವು ರಾಂಗ್ ಟೈಮ್ ರಿಲೀಸ್ ಮಾಡ್ತಾ ಇರೋದು ಅಥವಾ ಇನ್ನೇನು ಅನ್ನೋದು ಚಿತ್ರರಂಗಕ್ಕೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗೋಗಿದೆ. ನಿರ್ಮಾಪಕರು ಕಷ್ಟಪಟ್ಟು ಎಲ್ಲೆಲ್ಲಿಂದನೋ ದುಡ್ಡು ತಂದು ಸಿನಿಮಾಗೆ ಹಾಕಿರ್ತಾರೆ. ಸಿನಿಮಾಲಿ ಇಲ್ಲಲ್ಲ ಗೆಲ್ಲಲ್ಲ ಅಂದಾಗ ಬಹಳ ಕಷ್ಟ ಆಗುತ್ತೆ. ಯಾಕೆಂದರೆ ನಿರ್ಮಾಪಕರು ನಿಂತರೇ ಚಿತ್ರತಂಡದಲ್ಲಿರುವಂತಹ ಪ್ರತಿಯೊಬ್ಬ ತಂತ್ರಜ್ಞರು, ಕಲಾವಿದರು ಎಲ್ಲರಿಗೂ ಕೆಲಸ ಸಿಗುತ್ತೆ. ಅದರಿಂದ ಅವರ ಜೀವನ ನಡೆಯುತ್ತೆ. ಸೊ ಹಾಗಾಗಿ ನನ್ನ ಕನ್ನಡದ ಅಭಿಮಾನಿ ದೇವರುಗಳಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಮಾತು, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ನಮಗೆಲ್ಲ ಹಾರೈಸಬೇಕು ನೀವು. ಈಗ ತೆಲುಗು ವರ್ಷನ್ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ 26th. ದಯವಿಟ್ಟು ಇಲ್ಲೂ ಕೂಡ ಬಂದು ಈ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ನಮಗೆಲ್ಲ ಹರಸಿ ನಮ್ಮನ್ನು ಬೆಳೆಸಬೇಕು ಅಂತ ಹೇಳಿ ತಮ್ಮೆಲ್ಲರನ್ನು ದಯಮಾಡಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ಸ್ ಶಶಿ ಸರ್. ಇನ್ ಮಂಜು